ಮದುಮಗಳು ಕಾಣಿಸ್ತಾ ಇಲ್ವಾ? ಸುಮಾ ಬಾಯ್ಲಿ. ಹೇಳಿ ಆಂಟಿ. ಸುಮಾ, ವಂಶಿಯಲ್ಲಿ? ವಂಶಿ ರೂಮಲ್ಲೇ ಮೇಕಪ್ ಮಾಡ್ಕೊಂತ ಇದ್ದಾಳೆ. ಯಾಕೇನಾಯ್ತಾ ಆಂಟಿ? ಏನಿಲ್ಲ, ಕೇಳ್ದೆ ಅಷ್ಟೇ. ಸರಿ ಸರಿ, ಬೇಗ ರೆಡಿ ಮಾಡಿಸಿ. ಸರಿ ಆಂಟಿ. ಅಲ್ಲ, ಮದುಮಗಳು ರೂಮಲ್ಲೇ ಇದ್ದಾರಂತಲ್ಲ? ಮೇಡಮ್ ಅವರಲ್ಲ, ಇನ್ನೊಬ್ರು. ಓ, ಅವಳ ಅಲ್ಲೇ ಎಲ್ಲೋ ಇರ್ತಾಳೆ. ಹೋಗು, ಬೇಗ ಅವಳನ್ನ ರೆಡಿ ಮಾಡ್ಕೊಂಡು ಕರ್ಕೊಂಡ್ ಬಾ, ಮುಹೂರ್ತಕ್ಕೆ ಲೇಟ್ ಆಗುತ್ತೆ. ಸರಿ ಮೇಡಮ್. ನಮ್ ವಂಶಿ ಕಾಣಿಸ್ತಾ ಇಲ್ವೇನೋ ಅಂತ ನನಗೆ ಗಾಬರಿ ಆಗ್ಬಿಟ್ಟಿತ್ತು. ವಂಶಿ ಆ ಥರ ನಮಗ್ ಹೇಳ್ದೆ ಕೇಳ್ದೆ ಎಲ್ಲೂ ಹೋಗಲ್ಲ ಬಿಡಿ. ಮುಹೂರ್ತಕ್ಕೆ ಹೊತ್ತಾಗ್ತಿದೆ, ಈ ಸಮಯದಲ್ಲಿ ಮಾಯ ಎಲ್ಲೋದ್ಲು ಅಂತ. 3 ಹೊತ್ತು ಫೋನ್ ಹಿಡ್ಕೊಂಡು ಓಡಾಡ್ತಿರ್ತಾಳೆ. ಫೋನ್ ಹಿಡ್ಕೊಂಡು ಅಲ್ಲೇ ಎಲ್ಲೋ ಇರ್ತಾಳೆ. ಬರ್ತಾಳೆ ಬಿಡಿ. ನಾನ್ ಹೋಗಿ ನೋಡ್ಕೊಂಡ್ ಬರ್ಲಾ? ಅಯ್ಯೋ, ನೀವೇನು ಹುಡ್ಕೋದ್ ಬೇಡ, ಅಲ್ಲೇ ಎಲ್ಲೋ ಇರ್ತಾಳೆ. ನಿಮಗ್ ಗೊತ್ತಾಗಿರಲ್ಲ ಅಷ್ಟೇ. ಸರಿ ಅಮ್ಮ, ನಾನ್ ಮಂಟಪದ ಹತ್ರ ಇರ್ತೀನಿ. ಆ ಮೇಕಪ್ ಮೆತ್ಕೊಳ್ಳೋದ್ ಬಿಟ್ಟು ಎಲ್ಲಿ ಹಾಳಾಗೋಗಿದ್ದಾಳೆ ಅವಳು? ನನ್ಗೂ ಅದೇ ಟೆನ್ಷನ್ ಆಗ್ತಿದೆ ಅಮ್ಮ. ಏನು, ಅವಳು ಕಾಣಿಸ್ಲಿಲ್ಲ ಅಂದ್ರೆ ನೀನ್ ಯಾಕೆ ಟೆನ್ಷನ್ ಆಗ್ತಾ ಇದ್ಯಾ? ಪೀಡೆ ತೊಲಗ್ತು ಅಂತ ಇರು. ಅಲ್ಲಮ್ಮ, ಆ ಅಮ್ಮ ಮಗಳು ಬೇರೆ ಏನಾದ್ರೂ ಮಾಡ್ಬೇಕು ಅಂತ ಸ್ಕೆಚ್ ಹಾಕೋತಿದಾರೋ ಏನ್ ಕತೆನೋ. ಅವ್ರು ಸ್ಕೆಚ್ ಹಾಕಿದ್ರೆ ನಾನ್ ಅವ್ರಿಗೆ ಸರಿಯಾಗಿ ಬುದ್ಧಿ ಕಲ್ಸ್ಬಿಡ್ತೀನಿ ನೋಡು. ಅವಳು ಎಲ್ಲಾದ್ರೂ ಹೋಗ್ಲಿ, ಬಂದಿರೋ ಜನಗಳ ಮುಂದೆ ಆ ಅಮ್ಮ ಮಗಳು ನಮ್ ಮರ್ಯಾದೆ ತೆಗೆದೇ ಇದ್ರೆ ಅಷ್ಟೇ ಸಾಕು. ಅಯ್ಯೋ ದೇವ್ರೇ, ಎಷ್ಟೋ ವರ್ಷಗಳಾದ್ಮೇಲೆ ನಮ್ ಮನೇಲಿ ಈ ತರ ಒಂದ್ ಸಂಭ್ರಮ, ಅದನ್ನು ತಪ್ಪಿಸ್ಬಿಟ್ರೆ ಏನೇ ಗತಿ? ದೇವ್ರೇ, ಹಾಗಾಗ್ದೇ ಇರೋ ಹಾಗೆ ನೋಡ್ಕೊಪ್ಪ. ಅಮ್ಮ ಬಾ, ಮಂಟಪದ ಹತ್ರ ಹೋಗೋಣ. ಏನ್ ಗೋಳು. ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಏಯ್, ನಾನು ಹೇಳಿರೋದೇನು, ನೀವು ಮಾಡಿರೋದೇನೋ? ಅಣ್ಣ, ನೀವ್ ಹೇಳಿದ್ದೆ ಮಾಡಿದೀವಿ ಅಣ್ಣ. ಹುಡುಗಿ ಅಲ್ಲೇ ಇದ್ದಾಳಲ್ಲ? ಹುಡುಗಿ ಇದ್ದಾಳೆ ಕಣೋ, ನಾನು ಹೇಳಿದ್ದು ಈ ಹುಡುಗಿ ಅಲ್ಲ. ಅಣ್ಣ, ಏನಣ್ಣ ಹೇಳ್ತಿದ್ದೆ ನೀನು? ಈ ಹುಡುಗಿ ಅಲ್ವಾ? ನನ್ ಚಪ್ಪಲಿ ತಗೊಂಡು ನಾನೇ ಹೊಡ್ಕೋಬೇಕಷ್ಟೇ. ನಿಮ್ಮನ್ನ ನಂಬ್ಕೊಂಡು ಕೆಲಸ ಹೇಳಿದ್ದಕ್ಕೆ ಕೂತ್ಗೆ ತಂದ್ಬಿಟ್ರಿ ಎಲ್ಲ ಸೇರ್ಕೊಂಡು. ಮೇಡಮ್, ಸಾರಿ ಮೇಡಮ್. ಏಯ್, ನಾನು ಹೇಳಿದ್ದೇನು, ನೀವು ಮಾಡಿರೋದೇನು ಗೊತ್ತಾ ನಿಮ್ಗೆ? ನೀವ್ ಹೇಳಿದ್ದೆ ಮಾಡಿದೀವಲ್ಲ, ನೋಡಿ ಹುಡುಗಿ ಇಲ್ಲೇ ಇದ್ದಾಳಲ್ಲ. ಹುಡುಗಿ ಏನೋ ಇಲ್ಲೇ ಇದ್ದಾಳೆ, ನಾನು ಹೇಳಿದ್ದು ಈ ಹುಡುಗಿ ಅಲ್ಲ. ಏನಣ್ಣ ಹೇಳ್ತಾ ಇದೀಯಾ?